ಐಪಿಎಲ್ ಆಕ್ಷನ್ಗೆ ಕೌಂಟ್ ಡೌನ್ ಶುರುವಾಗಿದ್ದು ಈಗಾಗಲೇ ಫ್ರಾಂಚೈಸಿಗಳು ಪ್ಲೇಯಿಂಗ್ 11 ಸ್ಲಾಟ್ಗಳಿಗೆ ತಕ್ಕಂತೆ ಯಾವ ಪ್ಲೇಯರ್ಸ್ ಮೇಲೆ ಬಿಡ್ ಮಾಡಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿಕೊಳ್ತಿವೆ. 10 ಫ್ರಾಂಚೈಸಿಗಳು ಈಗಾಗಲೇ ಒಂದಷ್ಟು ಆಟಗಾರರನ್ನ ರಿಟೈನ್ ಮಾಡಿಕೊಂಡು ಉಳಿದವರನ್ನ ಮೆಗಾ ಹರಾಜಿಗೆ ಬಿಟ್ಟಿದ್ರು. ಈ ಸಲವಂತೂ ಆಕ್ಷನ್ಗೂ ಮುಂಚೆಯೇ ಸ್ಟಾರ್ ಆಟಗಾರರಿಗೆ ಭರ್ಜರಿ ಸಂಭಾವನೆಯನ್ನು ನೀಡಲಾಗಿದೆ. ಐಪಿಎಲ್ ಅಂದ್ರೆ ದೇಶ ವಿದೇಶಗಳ ಆಟಗಾರರು ಯಾಕೆ ಮುಗಿಬೀಳ್ತಾರೆ ಅನ್ನೋದಕ್ಕೆ ಕಾರಣವೇ ಹಣದ ಹೊಳೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಆಟಗಾರರ ಪಾಲಿಗೆ ಒಂಥರ ಚಿನ್ನದ ಮೊಟ್ಟೆ ಇಡುವ ಕೋಳಿ ಇದ್ದಂತೆ. ಅಷ್ಟಕ್ಕೂ ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದವರು ಯಾರು? ಕಿಂಗ್ ವಿರಾಟ್ ಕೊಹ್ಲಿ ಈ ಪ್ಲೇಸ್ನಲ್ಲಿ ಎಷ್ಟನೇ ಸ್ಥಾನದಲ್ಲಿದ್ದಾರೆ? ಐಪಿಎಲ್ನಿಂದ ಯಾರೆಲ್ಲ ಜೀವನ ಚೇಂಜ್ ಆಗಿದೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2025ರ ಐಪಿಎಲ್ ಹಿಂದೆಂದಿಗಿಂತಲೂ ಕೂಡ ಭರ್ಜರಿಯಾಗಿ ಸಿದ್ಧವಾಗ್ತಾ ಇದೆ. ಸೂಪರ್ ಸ್ಟಾರ್ ಪ್ಲೇಯರ್ಗಳೇ ಆಕ್ಷನ್ಗೆ ಎಂಟ್ರಿ ಕೊಡ್ತಾ ಇರೋದ್ರಿಂದ ಸಂಭಾವನೆಯಲ್ಲಿ ಚರಿತ್ರೆಯೇ ಸೃಷ್ಟಿಯಾಗೋದಂತೂ ಪಕ್ಕ. ಅದರಲ್ಲೂ ಕೂಡ ಬೆಂಗಳೂರು, ದೆಹಲಿ, ಪಂಜಾಬ್, ಕೋಲ್ಕತ್ತಾ ಹಾಗೆ ಲಕ್ನೋ ತಂಡಗಳು ಕ್ಯಾಪ್ಟನ್ ಹುಡುಕಾಟದಲ್ಲಿವೆ. ಈ 5 ಫ್ರಾಂಚೈಸಿಗಳು ದಿಗ್ಗಜ ಆಟಗಾರರ ಮೇಲೆಯೇ ಕಣ್ಣಿಟ್ಟಿದ್ದಾರೆ. 2008ರಿಂದ ಆರಂಭವಾದ ಐಪಿಎಲ್ನಿಂದ ಹಿಡಿದು 2025ರ ಸೀಸನ್ವರೆಗೆ ಕೋಟಿಗಳ ಲೆಕ್ಕದಲ್ಲಿ ಸಂಭಾವನೆಯನ್ನು ಪಡ್ಕೊಳ್ತಿದ್ದಾರೆ. ಈ ಪೈಕಿ ವಿರಾಟ್ ಕೊಹ್ಲಿ, ಮಹೇಂದ್ರ ಸಿಂಗ್ ಧೋನಿ ಸೇರಿದಂತೆ ಕೆಲ ಪ್ಲೇಯರ್ಸ್ ಮಾತ್ರ ಡೇ 1ನಿಂದ ಆಡ್ತಿದ್ದಾರೆ. ಸೊ ಐಪಿಎಲ್ನ 17 ಸೀಸನ್ಗಳಲ್ಲಿ ಅತಿ ಹೆಚ್ಚು ಹಣ ಪಡೆದ ಟಾಪ್ 10 ಪ್ಲೇಯರ್ಸ್ ಯಾರು ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ಅತಿ ಹೆಚ್ಚು ಸಂಭಾವನೆ ಪಡೆದ ಆಟಗಾರ ರೋಹಿತ್ ಶರ್ಮಾ ಟೀಮ್ ಇಂಡಿಯಾದ ಲೆಜೆಂಡರಿ ಪ್ಲೇಯರ್. ಕ್ಯಾಪ್ಟನ್ ಆಗಿ ಆಟಗಾರನಾಗಿ ಸಕ್ಸಸ್ ಕಂಡಿರುವಂತಹ ಆಟಗಾರ. ಅದರಲ್ಲೂ ಕೂಡ ಐಪಿಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ನಾಯಕನಾಗಿ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. 2011ರಿಂದ ಮುಂಬೈ ಇಂಡಿಯನ್ಸ್ ಪರ ರೋಹಿತ್ ಶರ್ಮಾ ಆಡ್ತಾ ಇದ್ದಾರೆ. ಮುಂಬೈ ಇಂಡಿಯನ್ಸ್ ತಂಡಕ್ಕೆ 5 ಬಾರಿ ಟ್ರೋಫಿ ಗೆದ್ದುಕೊಟ್ಟ ಮೊದಲ ನಾಯಕ ಎಂಬ ಹೆಗ್ಗಳಿಕೆಗೆ ರೋಹಿತ್ ಶರ್ಮಾ ಪಾತ್ರರಾಗಿದ್ದಾರೆ. ಅಲ್ಲೇ ಸಂಭಾವನೆ ವಿಚಾರದಲ್ಲೂ ಕೂಡ ಟಾಪ್ನಲ್ಲೇ ಇದ್ದಾರೆ. ಮುಂಬೈ ಇಂಡಿಯನ್ಸ್ಗೆ 5 ಟ್ರೋಫಿ ನೀಡಿರುವಂತಹ ರೋಹಿತ್ ಶರ್ಮಾ ಐಪಿಎಲ್ ಮೂಲಕವೇ ಬರೋಬ್ಬರಿ 178.6 ಕೋಟಿ ರೂಪಾಯಿ ಗಳಿಸಿದ್ದಾರೆ. ಈ ಬಾರಿ ಮುಂಬೈ ತಂಡದಿಂದ 16.3 ಕೋಟಿ ಸಂಭಾವನೆ ಪಡೆಯಲಿದ್ದಾರೆ. ಕಳೆದ 3 ವರ್ಷಗಳಿಂದ 16 ಕೋಟಿ ರೂಪಾಯಿ ಪಡೆದಿದ್ರು. ಐಪಿಎಲ್ ಟೂರ್ನಿಯ ಮೂಲಕ ಅತಿ ಹೆಚ್ಚು ಸಂಪಾದನೆ ಮಾಡಿದಂತಹ ಭಾರತೀಯ ಕ್ರಿಕೆಟಿಗರ ಪಟ್ಟಿಯಲ್ಲಿ ರೋಹಿತ್ ಶರ್ಮಾ ಮೊದಲ ಸ್ಥಾನದಲ್ಲಿದ್ದಾರೆ. 5 ಬಾರಿ ಟ್ರೋಫಿ ಗೆದ್ದ ಧೋನಿ ಸಂಭಾವನೆಯಲ್ಲಿ ಸೆಕೆಂಡ್ ಪ್ಲೇಸ್. ಟೀಮ್ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಐಪಿಎಲ್ನಲ್ಲೂ ಕೂಡ ಯಶಸ್ವಿ ಲೀಡರ್. ಕ್ಯಾಪ್ಟನ್ ಕೂಲ್ ಖ್ಯಾತಿಯ ಧೋನಿ ಸಂಭಾವನೆ ವಿಚಾರದಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ. ಮುಂಬೈ ಇಂಡಿಯನ್ಸ್ ತಂಡದಂತೆಯೇ ಸಿಎಸ್ಕೆ ತಂಡಕ್ಕೆ 5 ಸಲ ಟ್ರೋಫಿಯನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಸಿಎಸ್ಕೆ ಪರ ಆಡಿರುವಂತಹ ಧೋನಿ ಕಳೆದ ಐಪಿಎಲ್ ವರೆಗೆ ಒಟ್ಟು 176.8 ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದಾರೆ. ಆರ್ಸಿಬಿಯಲ್ಲೇ ಆಡಿ ಅತಿ ಹೆಚ್ಚು ಸಂಭಾವನೆ ಪಡೆದ ಆಟಗಾರ ಕೊಹ್ಲಿ. ಐಪಿಎಲ್ನಲ್ಲಿ ಆರ್ಸಿಬಿ ಅಂದ್ರೆ ವಿರಾಟ್ ಕೊಹ್ಲಿ ಅಂದ್ರೆ ಆರ್ಸಿಬಿ. ಟೂರ್ನಿ ಆರಂಭವಾದ ಡೇ 1ನಿಂದ ಹಿಡಿದು ಇಂದಿನವರೆಗೂ ಕೂಡ ಒಂದೇ ಫ್ರಾಂಚೈಸಿ ಪರ ಆಡ್ತಾ ಇರುವಂತಹ ಏಕೈಕ ಆಟಗಾರ ಕಿಂಗ್ ವಿರಾಟ್ ಕೊಹ್ಲಿ. ಬೆಂಗಳೂರು ತಂಡದ ಪರ ಅತಿ ಹೆಚ್ಚು ಸಂಭಾವನೆ ಪಡೆದ ಆಟಗಾರನೂ ಹೌದು. ಇಂಡಿಯನ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದ ಟಾಪ್ 3 ಪ್ಲೇಯರ್ ಲಿಸ್ಟ್ನಲ್ಲಿದ್ದಾರೆ. ಆರ್ಸಿಬಿ ಆಟಗಾರ ವಿರಾಟ್ ಕೊಹ್ಲಿ 173.2 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಈವರೆಗೂ ಕೂಡ. ಕೊಹ್ಲಿ ಕಳೆದ 3 ವರ್ಷಗಳಿಂದ 15 ಕೋಟಿ ರೂಪಾಯಿ ಪಡೆತಾ ಇದ್ರು. ಆದರೆ ಈ ಸಲ ಅವರ ಸಂಭಾವನೆಯನ್ನ 21 ಕೋಟಿ ರೂಪಾಯಿಗೆ ಏರಿಸಿದೆ, ಹಾಗೆ ರಿಟೈನ್ ಮಾಡಿಕೊಂಡಿದೆ. ಟಾಪ್ 4 ಪ್ಲೇಸ್ನಲ್ಲಿದ್ದಾರೆ ಚೆನ್ನೈ ಮಾಜಿ ಪ್ಲೇಯರ್ ಸುರೇಶ್ ರೈನಾ. ಐಪಿಎಲ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದವರ ಪಟ್ಟಿಯಲ್ಲಿ ಸುರೇಶ್ ರೈನಾ 4ನೇ ಸ್ಥಾನದಲ್ಲಿದ್ದಾರೆ. ಭಾರತ ತಂಡದ ಮಾಜಿ ಸ್ಟಾರ್ ಕ್ರಿಕೆಟಿಗ ಸುರೇಶ್ ರೈನಾ ಐಪಿಎಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಕಣಕ್ಕಿಳಿತಾ ಇದ್ರು. 2020ರಲ್ಲಿ ಸ್ವಾತಂತ್ರ್ಯ ದಿನ ಆಗಸ್ಟ್ 15ರಂದು MS ಧೋನಿ ಜೊತೆಗೆ ರೈನಾ ಕೂಡ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ದಿಢೀರ್ ವಿದಾಯವನ್ನು ಹೇಳಿದರು. ಆನಂತರ ಐಪಿಎಲ್ನಲ್ಲಿ ಕಣಕ್ಕಿಳಿತಾ ಇದ್ದಂಥ ರೈನಾ 2022ರ ಸೆಪ್ಟೆಂಬರ್ನಲ್ಲಿ ಭಾರತದ ಎಲ್ಲಾ ಮಾದರಿಯ ಕ್ರಿಕೆಟ್ನಿಂದ ಮಿಸ್ಟರ್ ಐಪಿಎಲ್ ಖ್ಯಾತಿಯ ರೈನಾ ನಿವೃತ್ತಿಯನ್ನು ಪಡ್ಕೊಂಡ್ರು. ಚೆನ್ನೈ ಸೂಪರ್ ಕಿಂಗ್ಸ್ಗೆ ಗುಡ್ ಬೈ ಹೇಳಿದರು. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ 5,000 ರನ್ಗಳ ಗಡಿ ದಾಟಿದ ಮೊದಲ ಬ್ಯಾಟರ್ ಎಂಬ ಹೆಗ್ಗಳಿಕೆ ಹೊಂದಿರುವಂತಹ ಸುರೇಶ್ ರೈನಾ ಹಣ ಗಳಿಕೆಯಲ್ಲಿ 4ನೇ ಸ್ಥಾನದಲ್ಲಿದ್ದಾರೆ. ಒಟ್ಟಾರೆ 110.74 ಕೋಟಿ ರೂಪಾಯಿ ಹಣವನ್ನ ಐಪಿಎಲ್ ಮೂಲಕ ಸಂಪಾದನೆ ಮಾಡಿದ್ದಾರೆ. ಟಾಪ್ 5 ಪ್ಲೇಸ್ನಲ್ಲಿ ಚೆನ್ನೈನ ಆಲ್ರೌಂಡರ್ ರವೀಂದ್ರ ಜಡೇಜಾ. ಕ್ರಿಕೆಟ್ ಅಭಿಮಾನಿಗಳ ಪಾಲಿನ ಫೇವರಿಟ್ ಆಟಗಾರ ಅಂದ್ರೆ ಅದು ಜಡ್ಡು. ಸದ್ಯ ಐಪಿಎಲ್ನಲ್ಲಿ ಸಿಎಸ್ಕೆ ಪರವಾಗಿ ಆಡ್ತಾ ಇರುವಂತಹ ರವೀಂದ್ರ ಜಡೇಜಾ ಟೀಮ್ ಇಂಡಿಯಾ ಪರವೂ ಕೂಡ ಅದ್ಭುತ ಪ್ರದರ್ಶನ ನೀಡುತ್ತಿದ್ದಾರೆ. ಐಪಿಎಲ್ನಲ್ಲಿ ಅತಿ ಹೆಚ್ಚು ಹಣ ಪಡೆದ ಆಟಗಾರರ ಪೈಕಿ 5ನೇ ಪ್ಲೇಸ್ನಲ್ಲಿದ್ದಾರೆ. ಒಟ್ಟಾರೆ 109 ಕೋಟಿ ರೂಪಾಯಿ ಹಣವನ್ನು ಸಂಪಾದನೆ ಮಾಡಿದ್ದಾರೆ ಈವರೆಗೂ. ಇನ್ನು 6ನೇ ಆಟಗಾರನ ಸ್ಥಾನದಲ್ಲಿ ವೆಸ್ಟ್ ಇಂಡೀಸ್ನ ಲೆಜೆಂಡರಿ ಆಟಗಾರರಲ್ಲಿ ಒಬ್ಬರಾಗಿರುವಂತಹ ಸುನಿಲ್ ನರೈನ್ ಇದ್ದು ಪದಾರ್ಪಣೆ ಮಾಡಿದಾಗಿನಿಂದ KKR ತಂಡದ ಪರವೇ ಆಡ್ತಿದ್ದಾರೆ. ನರೈನ್ ಒಟ್ಟಾರೆ 107.2 ಕೋಟಿ ರೂಪಾಯಿ ಹಣವನ್ನು ಸಂಪಾದನೆ ಮಾಡಿದ್ದಾರೆ. ಐಪಿಎಲ್ನಲ್ಲಿ ಅತಿ ಹೆಚ್ಚು ಸಂಪಾದನೆ ಮಾಡಿರುವಂತಹ ವಿದೇಶಿ ಆಟಗಾರ ಎನಿಸಿಕೊಂಡಿದ್ದಾರೆ. ಇನ್ನು 7ನೇ ಸ್ಥಾನದಲ್ಲಿ ನಮ್ಮ ಆರ್ಸಿಬಿಯ ದತ್ತು ಪುತ್ರ AB ಡಿವಿಲಿಯರ್ಸ್ ಇದ್ದು 102 ಕೋಟಿ ರೂಪಾಯಿ ಗಳಿಸಿದ್ರು.
ಇನ್ನು 8ನೇ ಸ್ಥಾನದಲ್ಲಿ ಗಂಭೀರ್ ಇದ್ದು 94.67 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ. 9ನೇ ಪ್ಲೇಸ್ನಲ್ಲಿರುವಂತಹ ಶಿಖರ್ ಧವನ್ 91.8 ಕೋಟಿ ಪಡೆದರೆ RCBಯ ಮಾಜಿ ಸ್ಟಾರ್ ಫಿನಿಷರ್ ದಿನೇಶ್ ಕಾರ್ತಿಕ್ 86.62 ಕೋಟಿ ರೂಪಾಯಿಯನ್ನು ಗಳಿಸಿದ್ದಾರೆ. ಒಟ್ಟಿನಲ್ಲಿ 2025ರ IPLಗಾಗಿ ಇಡೀ ವಿಶ್ವವೇ ಕಾದುಕೊಳ್ತಿದೆ. ಮೆಗಾ ಹರಾಜಿನಲ್ಲಿ ಒಟ್ಟು 204 ಸ್ಲಾಟ್ಗಳು ಖಾಲಿ ಇದ್ದು 70 ವಿದೇಶಿ ಆಟಗಾರನ ಖರೀದಿಸುವ ಅವಕಾಶ ಫ್ರಾಂಚೈಸಿಗಳಿಗಿದೆ. ಭಾನುವಾರ ಹಾಗೆ ಸೋಮವಾರ ಸೌದಿ ಅರೇಬಿಯಾದ ಜೆಡ್ಡಾದಲ್ಲಿ ಮೆಗಾ ಹರಾಜು ನಡೀತಾ ಇದೆ. ಹಿಂದಿನ ಎಲ್ಲ ದಾಖಲೆಗಳು ಕೂಡ ಬ್ರೇಕ್ ಆಗುವಂತೆ ಬಿಡ್ ನಡೆಯೋದು ಕೂಡ ಪಕ್ಕ. ನಮಸ್ಕಾರ.